2023ರ ನನ್ನ ಜೀವನ ಎಲ್ಲರಿಗೂ ಗೊತ್ತಿರೋದೆ. ಚೆನ್ನಾಗೇ ಹೋಗ್ತಿದ್ದ ಜೀವನ ಯಾರು ಕಣ್ಬಿತ್ತೋ ಗೊತ್ತಿಲ್ಲ. 29 ಮಾರ್ಚ್ 2024. Sorry Venkatesh, the contract got ended with Parexel. We'll get back to you if we have any offer. ಒಂದು ಕಡೆ ಮಂತ್ಲಿ 40 to 45K EMI ಕಟ್ಟಬೇಕು ಅಂತ ಸಿಗೋ ಎಲ್ಲ ಜಾಬ್ಸ್ಗೂ ಅಪ್ಲೈ ಮಾಡಿದ್ರು ಒಂದಲ್ಲ ಎರಡಲ್ಲ 6 ತಿಂಗಳಾದರೂ ಒಂದೇ ಒಂದು ಕೆಲಸ ಕೂಡ ಸಿಕ್ಕಿಲ್ಲ. ಇತ್ತೀಚೆಗಷ್ಟೇ ಆಟೋ ಹಿಂದೆ ಒಂದು ಸಾಲು ನೋಡಿದೆ. ಕಷ್ಟ ಅಂತ ಬಂದಾಗ ಕಣ್ಣಿಗೆ ಕಾಣಿಸೋ ಎಲ್ಲ ಕೈಗಳು ಕೈ ಕೊಟ್ಟಾಗ ಕಣ್ಣಿಗೆ ಕಾಣಿಸ್ದೇ ಇರೋ ಆ ಒಂದು ಕೈ ನನ್ನ ಕೈ ಹಿಡೀತು. ಮ್ಯಾರೇಜ್ ಫಿಕ್ಸ್ ಅಂತ ಮ್ಯಾರೇಜಲ್ಲಿ ಫೋಕಸ್ ಮಾಡೋಣ ಅಂತ ಆಗಸ್ಟಲ್ಲಿ ನಿಯೋಜಿಸಿದ ನನ್ನ ಮದುವೆಯ ಸಿದ್ಧತೆಯ ಕಡೆ ಗಮನ ಹರಿಸುತ್ತಾ ಜುಲೈಯಲ್ಲಿ ಫಿಕ್ಸ್ ಆಗಿದ್ದ ಮನೆ ಮದುವೆಯ ಓಡಾಟಕ್ಕೆ ಡೇ ಅಂಡ್ ನೈಟ್ ಅಂತ ಓಡಾಡಿ ಹಂಗೆ ಹಿಂಗೆ ಅಂತ ಆಗಸ್ಟ್ 22ನೇ ತಾರೀಕು ಮದುವೆ ಆಗಿ ಹೊಸ ದಾಂಪತ್ಯ ಲೋಕಕ್ಕೆ ಕಾಲಿಟ್ಟಾಯ್ತು. ಆ ತರುಣದಲ್ಲಿ ನನ್ಗೆ ಅರ್ಥ ಆಗಿತ್ತು ನಮ್ಮ ಜನಗಳ ನಿಜ ಬಲ ಏನು ಅಂತ. ತಮ್ಮ ಮದುವೆ ಕೆಲ್ಸಕ್ಕೆ ನನ್ನ ಬಳಸ್ಕೊಂಡು ನನ್ನ ಮದುವೆಗೆ ಪತ್ತೇನೇ ಇಲ್ಲ. ಎಷ್ಟು ವಿಡಿಯೋದಲ್ಲಂತ ಇದನ್ನೇ ಹೇಳಿ, ಅದು ಹೋಗ್ಲಿ ಬಿಡಿ. ಮದುವೆ ಆಗಿ ಫಸ್ಟ್ ರೈಡ್ ಅಂತ ನಾವೆಲ್ಲ ಹುಡುಗರ್ನ ಹಾಕೊಂಡು ಹೋಗಿದ್ದೆ BR ಹಿಲ್ಸ್. BR ಹಿಲ್ಸ್ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಒಂದು ಟ್ರಾಜಡಿ ನಡೀತು. ಅದು ಏನಂತ ನಿಮ್ಗೆ ಗೊತ್ತಿರೋದು. ನಮ್ಮ ಈ ರೈಡರ್ ಮಾಡಿದ ಅನಾಹುತ ಒಂದ ಎರಡ ವಿಡಿಯೋ ಡೀಟೇಲ್ಡ್ ಆಗೈತೆ, ಯೂಟ್ಯೂಬಲ್ಲಿ ನೋಡಿ. ಹಾಗಾಗಿ 3ನೇ ದಿನಕ್ಕೆ ತಿರುಪತಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ನವೆಂಬರ್ 2024ರಲ್ಲಂತೂ ನನ್ನ ಲೈಫಿಂದ ಪರ್ಮನೆಂಟಾಗಿ ಎಷ್ಟೋ ಜನನ ಡಿಲೀಟ್ ಮಾಡಬೇಕಾಯ್ತು. ಡಿಸೆಂಬರ್ 2024ರಲ್ಲಿ DJI Mini 4 Pro ಅನ್ನೋ ಡ್ರೋನ್ ಡಿಸೆಂಬರ್ 14ನೇ ತಾರೀಕು 1,10,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡೇ ಆಯ್ತು. ಡಿಸೆಂಬರ್ 25ಗೆ ಫಸ್ಟ್ ಎವರ್ ಎಕ್ಸ್ಮಸ್ ಸೆಲೆಬ್ರೇಷನ್ ಅಂದ್ರೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ವಿ. ನೆಕ್ಸ್ಟ್ ಮಾರ್ನಿಂಗ್ 26ನೇ ತಾರೀಕು ಡಿಸೆಂಬರ್ ಸುಮಾರು 17 ಅವರ್ ಜರ್ನಿ ಮಾಡ್ಕೊಂಡು ವರ್ಕಾಲ ಹೋಗಿ ರೀಚ್ ಆಗಿದ್ವಿ. ನಾನು ಗುಲ್ಜಾರು ನಮ್ಮ ಮಗ ಅಂಡ್ ಭಾರ್ಗವ್ ಹೋಗಿದ್ವಿ. ತಗೊಂಡಿರೋ ಡ್ರೋನ್ ನ ಫಸ್ಟ್ ಟೈಮ್ ಸರಿಯಾಗಿ ಯೂಸ್ ಮಾಡ್ಬಿಟ್ಟು ವರ್ಕಾಲದಲ್ಲಿ 3 ದಿನ ಫುಲ್ ಎಕ್ಸ್ಪ್ಲೋರ್ ಮಾಡಿ ಮತ್ತೆ 18 ಅವರ್ ಜರ್ನಿ ಮಾಡ್ಕೊಂಡು ಬೆಂಗಳೂರು ಬಂದು ಸೇಫ್ ಆಗಿ ಸೇರಾಯ್ತು. 2025ರಲ್ಲಿ ನಡೆದಿರೋದು ಒಂದ ಎರಡ ಸಿಕ್ಕಾಪಟ್ಟೆ ನಡೆದೋದ್ವು. ಒಂದೊಂದಾಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೆ ಮುಂಚೆ ಹ್ಯಾಪಿ ನ್ಯೂ ಇಯರ್ 2025. ಎಸ್ 2025 ಜನವರಿಯಲ್ಲಿ ಮದುವೆ ಆಗಿ ಫಸ್ಟ್ ಲಾಂಗ್ ರೈಡ್ ಅಂತ ನಾನು ಭಾರ್ಗವು ನಮ್ಮ ವೈಫ್ ಸೇರಿ ಹೋಗಿದ್ದ ಜಾಗನೇ ಕೂರ್ಗ್ 2025. ವಿಡಿಯೋ ಕಂಪ್ಲೀಟ್ ಆಗೈತೆ, ಚೆಕ್ ಮಾಡಿ ನೋಡಿ. ಇನ್ನು ಫೆಬ್ರವರಿಯಲ್ಲಿ 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿದ್ರೆ ಪಾಪ ನೀಗುತ್ತೆ ಅಂತ ಯೂಟ್ಯೂಬ್ ನೋಡಿ ಇನ್ಸ್ಪೈರ್ ಆದ ನಮ್ಮ ಹುಡುಗಿ ಮನೆಯವರು ಟ್ರೈನು ಫ್ಲೈಟ್ ಅಲ್ಲಿ ಹೋದ್ರೆ ಖರ್ಚು ಜಾಸ್ತಿ, ಅದಕ್ಕಂತಾನೆ ಇಟ್ಕೊಂಡಿದೀವಿ ಟಾಟಾ ಪಂಚ್ ತೆಗಿ ಅಲ್ಲೋಡು ಹೊರಡೋಣ ಪ್ರಯಾಗ್ರಾಜ್ಗೆ ಅಂತ. 10ನೇ ತಾರೀಕು ಫೆಬ್ರವರಿ 2025 ರಾತ್ರಿ 9 ಗಂಟೆಗೆ ಬೆಂಗಳೂರು ಬಿಟ್ಟ ನಾವು 1785 ಕಿಲೋಮೀಟರ್ನ 29 ಗಂಟೆಗಳ ಕಾಲ ನಿದ್ದೆಗೆಟ್ಟು ನಾನ್ ಸ್ಟಾಪ್ ಆಗಿ ಓಡಿಸ್ಕೊಂಡು ಹೋಗಿ ಪ್ರಯಾಗ್ರಾಜ್ಗೆ ಸೇಫ್ ಆಗಿ ಸೇರಾಯ್ತು. ಅದು ಆ್ಯಕ್ಚುಲಿ ನನಗೆ ಒಂದು ದೊಡ್ಡ ಟಾಸ್ಕ್. ಯಾಕಂದ್ರೆ ನನ್ನ ಡ್ರೈವಿಂಗ್ ಎಬಿಲಿಟಿನ ನಾನೇ ಟೆಸ್ಟ್ ಮಾಡ್ಕೊಳ್ಕೋ ಅಂತ ಒಂದು ಚಾನ್ಸ್ ಅಂತ ಅದನ್ನ ಅನ್ಕೊಂಡಿದ್ದೆ. ಅಂಡ್ ಹ್ಯಾಪಿ ದಟ್ ವಿ ಕವರ್ಡ್ ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತೆ ಉತ್ತರ ಪ್ರದೇಶ ಅನ್ನೋ 6 ಸ್ಟೇಟ್ನ ನಮ್ಮ ಓನ್ ಟಾಟಾ ಪಂಚಲ್ಲಿ ಒಂದೇ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಕವರ್ ಮಾಡಿದ್ವಿ ಅನ್ನೋದು ಒಂದು ಖುಷಿನೇ. 12ನೇ ತಾರೀಕು ಫುಲ್ ಗ್ಯಾಂಗು ಗಂಗಾ ಸ್ನಾನ ಮಾಡ್ಕೊಂಡು ಕೇವಲ 6 ಗಂಟೆ ನಿದ್ದೆ ಮಾಡಿ ಮತ್ತೆ 13ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಪ್ರಯಾಗ್ರಾಜ್ ನ ಬಿಟ್ಟು 20 ಗಂಟೆ ಕಾರ್ನ ಓಡಿಸ್ಕೊಂಡು ಹೈದರಾಬಾದ್ ಯಾವ್ದೋ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ 3 ಅವರ್ ರೆಸ್ಟ್ ಮಾಡಿ ಮತ್ತೆ 10 ಗಂಟೆಗಳ ಕಾಲ ಕಾರ್ ಓಡಿಸ್ಕೊಂಡು ಬೆಂಗಳೂರಿಗೆ ಬಂದು ಸೇಫ್ ಆಗಿ ಪ್ರಯಾಗ್ರಾಜ್ ನ ಟ್ರಿಪ್ ಮುಗಿಸಾಯ್ತು. ಮಾರ್ಚ್ ಅಲ್ಲಿ ಅಂತದೇನ ಆಗಿಲ್ಲ ಬಿಡಿ. ಏಪ್ರಿಲ್ 1 ನನ್ನ ಬರ್ಡೇಗೆ ಇನ್ಸ್ಟಾ 360 ಗಿಫ್ಟ್ ಬಂತು. ಏಪ್ರಿಲ್ 15 ಭರತ್ ತನ್ನ ಜೀವನನ ಕಳ್ಕೊಂಡಂತ ಒಂದು ದಿನ. ಆ ತರ ಎಲ್ಲ ಏನಿಲ್ಲ, ಭರತ್ ಮದ್ವೆ ಆಗಿದ್ದ ದಿನ. ಅದಕ್ಕಂತ ವೇಲೂರ್ಗೆ ನಾವು ಕಾರ್ ಮತ್ತೆ 2 ಬೈಕಲ್ಲಿ ಹೋಗಿದ್ವಿ. ಆ ವಿಡಿಯೋ ಕೂಡ ನನ್ನ ಚಾನಲ್ ಅಲ್ಲಿ ಇದೆ, ಮರಿದಂಗೆ ನೋಡಿ. ವೇಲೂರ್ಗೆ ಹೋದವರು ರಿಟರ್ನ್ ಬರುವಾಗ ಸುಮ್ಮನೆ ಬಂದ್ರೆ ಹೆಂಗೆ ಅಂದ್ಬಿಟ್ಟು ನಾವು ಕವರ್ ಮಾಡಿದೆ ಗೋಲ್ಡನ್ ಟೆಂಪಲ್ ಮತ್ತೆ ವೇಲೂರ್ ಫೋರ್ಟ್ ಅಂತ.
ಸೊ ಎಸ್ ಕಾಮಿಡಿ ಏನಪ್ಪಾ ಅಂತ ಹೇಳಿದ್ರೆ ಬೇಲೂರಿಂದ ಬಂದು ಕೇವಲ 3 ದಿನ ಮತ್ತೆ ತಿರುವಣ್ಣಾಮಲೆಗೆ ಹೊರಟ್ವಿ. 5 ಅವರ್ ಡ್ರೈವ್ ಮಾಡ್ಕೊಂಡು ಹೋಗಿ 6 ಗಂಟೆಗಳ ಕಾಲ ಗಿರಿ ಪ್ರದಕ್ಷಿಣೆ ಮಾಡಿ ಮತ್ತೆ 6 ಗಂಟೆಗಳ ಕಾಲ ಲೈನ್ ಅಲ್ಲಿ ನಿಂತು ದರ್ಶನ ಮುಗಿಸಿ ಮತ್ತೆ 7 ಗಂಟೆಗಳ ಕಾಲ ಬೆಂಗಳೂರಿಗೆ ಡ್ರೈವ್ ಮಾಡ್ಕೊಂಡ್ ಬರೋ ಮಹಾಪುಣ್ಯ ಜನ್ಮ ಕಣ್ರಿ ನಂದು. ಸೊ ಮೇಲೂ ಕೂಡ ಆ ತರದ್ದೇನು ಆಗಿಲ್ಲ ಬಿಡಿ. ಜೂನ್ 8ನೇ ತಾರೀಕು ನಾವು ಪ್ಲಾನ್ ಮಾಡಿದ್ದು ಹಾಸನಗೆ ಹೋಗಿ ಹಾಸನ ಸೀರೀಸ್ ಮುಗಿಸೋಣ ಅಂತ. ಕಾಸು ಕೊಡ್ಬೇಕಾಗಿದ್ದು ಮಗ ಕಾಸು ಕೊಡ್ಲಿಲ್ಲ, ಫೋನು ಎತ್ತಲಿಲ್ಲ. ಇನ್ನೇನಪ್ಪ ಮಾಡೋದು ಅಂತ ಕುತ್ಕೊಂಡಾಗ್ಲೇ ನಮ್ಮವ ಯಾವ್ದೋ ಫೇಸ್ಬುಕ್ ಅಲ್ಲಿ ಈ ಮಾಲೆನ ಈ ಜಾಗದಲ್ಲೇ ತಗೊಂಡ್ರೇನೆ ಒಂದು ಒಳ್ಳೇದಾಗೋದು ಅಂತ ಹೇಳಿ ಅಂತ ಸಡನ್ ಆಗಿ ಪ್ಲಾನ್ ಮಾಡಿ ನಾವು ಹೋಗಿದ್ದೆ ಕರುಂಗಾಲಿ ಮಾಲೆ ತರೋದಕ್ಕೆ. ಒನ್ ಫೈನ್ ಸಂಡೇ 15 ಜೂನ್ 2025 ಭಾನುವಾರ ಬೆಳಿಗ್ಗೆ 4 ಗಂಟೆಗೆ ಬೆಂಗಳೂರು ಬಿಟ್ಟು ಎಕ್ಸಾಕ್ಟ್ಲಿ 9:15 ಹೋಗಿ ದಿಂಡುಗಲ್ ಹತ್ರ ಇರುವಂತ ಪಾತಾಳ ಶಂಭು ಮುರುಗನ್ ಟೆಂಪಲ್ ನ ರೀಚ್ ಆಗ್ಬಿಟ್ವಿ. ಅಲ್ಲೋಗಿ ಹಂಗೆ ಟೆಂಪಲ್ಗೆ ನುಗ್ಗಿ ದರ್ಶನ ಎಲ್ಲ ಮಾಡ್ಕೊಂಡು ಕರುಂಗಾಲಿ ಪರ್ಚೇಸ್ ಮಾಡಿ ಅಲ್ಲಿಂದ ಹಾಗೆ ರಿಟರ್ನ್ ಬರೋ ದಾರಿಲೇ 146 ಅಡಿ ಉಳ್ಳಂತಹ ಮುರುಗನ್ ಸ್ಟ್ಯಾಚುನ ಸೇಲಂ ಅಲ್ಲಿ ನೋಡ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಅಂಡ್ ಒನ್ ಥಿಂಗ್, ಇಲ್ಲೂ ಕೂಡ 900 ಕಿಲೋಮೀಟರ್ನ ಒಂದೇ ದಿನದಲ್ಲಿ ಕವರ್ ಮಾಡಿದೀನಿ. ಅಂಡ್ ಜೂನ್ 22ನೇ ತಾರೀಕು ಭರತ್ ಫೋನ್ ಮಾಡಿ ಬಾ ಮಚ್ಚ ಮೀಟ್ ಆಗೋಣ ಅಂತ ನಾವು ಹುಡುಗರು ಅವ್ರೆಂತಿ ನಮ್ಮೆಂತಿ ಎಲ್ಲ ಮೀಟ್ ಆಗಿದ್ದ ಜಾಗನೇ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಅಂಡ್ ಹೆಸರುಘಟ್ಟ ಲೇಕ್. ಅಂಡ್ ಜೂನ್ 15ನೇ ತಾರೀಕು ಪಿನಾಡಿ ಪೋಡ ನಾಯೆ. ಎಸ್ ಜುಲೈ 5ನೇ ತಾರೀಕು ರಾತ್ರಿ 11 ಗಂಟೆಗೆ 5 ಜನ ಹೋಗೋ ಕಾರಲ್ಲಿ 6 ಜನ 650 ಕಿಲೋಮೀಟರ್ ನೈಟ್ ಎಲ್ಲ ಟ್ರಾವೆಲ್ ಮಾಡಿ ನಾವು ತಲುಪಿದ್ದೆ ತಿರುಚೆಂದೂರು. ತಿರುಚೆಂದೂರು ಬೀಚ್ ಅಲ್ಲಿ ಸ್ನಾನ ಮಾಡಿ ಮುರುಗನ್ ಹತ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ತೆರಿಕಾಡು ಮನಪಾಡೆಲ್ಲ ಮುಗಿಸ್ಕೊಂಡು ಇನ್ನೇನು 70 ಕಿಲೋಮೀಟರ್ ಹೋದ್ರೆ ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಕನ್ಯಾಕುಮಾರಿ ಬರುತ್ತೆ. ಎಸ್ ಇಷ್ಟು ದೂರ ಬಂದು ಇಲ್ಲಿ ಹೋಗಿಲ್ಲ ಅಂದ್ರೆ ಹೆಂಗೆ ಅಂತ ಕನ್ಯಾಕುಮಾರಿಗೆ ವಿಸಿಟ್ ಹಾಕಿ ಭಾರ್ಗವನ ಲೈಫ್ ಟೈಮ್ ಆಸೆ ಕಣ್ರಿ ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ನೋಡ್ಬೇಕು ಅಂತ. ಸುಮಾರು 3 ರಿಂದ 4 ವರ್ಷಗಳ ಕಾಲ ಡಿಸ್ಕಸ್ ಮಾಡಿದ್ನ ಕೊನೆಗೆ ನೆರವೇರಿಸಿಕೊಂಡು ನೆಕ್ಸ್ಟ್ ದಿನನೇ ಬೆಳಗ್ಗೆ ಕನ್ಯಾಕುಮಾರಿಯಲ್ಲಿ ಸನ್ರೈಸ್ ಮುಗಿಸ್ಕೊಂಡು ಹಾಗೆ ಕನ್ಯಾಕುಮಾರಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮತ್ತೆ ಸಾಯಂಕಾಲ 5 ಗಂಟೆಗೆ ಕನ್ಯಾಕುಮಾರಿ ಬಿಟ್ಟ ನಾವು ಬೆಂಗಳೂರು ರೀಚ್ ಆಗಿದ್ದು ನೆಕ್ಸ್ಟ್ ದಿನ ಬೆಳಗ್ಗೆ 6 ಗಂಟೆ. ಎಷ್ಟು ಕಿಲೋಮೀಟರ್ ಹೇಳಿ? 1700 ಕಿಲೋಮೀಟರ್ ಕವರ್ ಮಾಡಿದೀನಿ. ಆಗಸ್ಟ್ 2 ನಮ್ಮ ಹುಡುಗಿ ಬರ್ಡೇ. ಆಗಸ್ಟ್ 4 ಗೆಸ್ ವಾಟ್ ಮಾರ್ಚ್ 29, 2024 ನಡೆದಂತ ಒಂದು ದುರಂತಕ್ಕೆ ಒಂದು ಅಂತ್ಯ ಅಂತಾನೆ ಹೇಳ್ಬೋದು. ಎಸ್, ದ ಟ್ರಾಜೆಡಿ ಇಸ್ ಎಂಡ್. The contract got ended with Paraxel. We'll get back to you if we have any offer. Thank you. ಎಸ್ ಆಗಸ್ಟ್ 15ನೇ ತಾರೀಕು ಕಾರ್ ರೆಡಿ ಮಾಡಿಸ್ದೆ. ಏನಕ್ಕಂತ ಗೊತ್ತಲ್ಲ, ಫಸ್ಟ್ ಆನಿವರ್ಸರಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡೋಣ ಅಂತ ಗೋವಾಗೆ ಹೋಗಿದ್ದೆ. ಸೊ ಗೋವಾಗೆ ಯಾವ್ದ್ರಲ್ಲಿ ಹೋಗಿದೆ ಅಂತ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು. ಎಸ್ ಟಾಟಾ ಪಂಚಲ್ಲಂತೂ ಹೋಗಿಲ್ಲ. ಯಾವ್ದ್ರಲ್ಲಿ ಹೋದೆ ಅಂತ ಗೊತ್ತಲ್ವಾ? ಎಸ್ 20ನೇ ತಾರೀಕು ಗೋವಾ ಹೋದ್ವಿ. 21ಗೆ ರೀಚ್ ಆಗಿ ಲೈಕ್ ಫಸ್ಟ್ ದಿನದಲ್ಲಿ ಎಲ್ಲ ಮುಗಿಸ್ಕೊಂಡು 22 ಸೆಲೆಬ್ರೇಷನ್ ಇತ್ತು. ಸೊ ಅದಾದಮೇಲೆ ಲೈಕ್ ಇದ್ರ ಬಗ್ಗೆ ತುಂಬ ಹೇಳಲ್ಲ, ಯಾಕಂದರೆ ಆಲ್ರೆಡಿ ವೀಡಿಯೋದಲ್ಲೇ ಕಂಪ್ಲೀಟಾಗಿ 10 ಅಲ್ಲ 11 ವೀಡಿಯೋಗಳನ್ನ ಹಾಕಿದ್ದೀನಿ. ಸೊ ಮರಿದಂಗೆ ಚೆಕ್ ಮಾಡಿ ನೋಡಿ. ಅದಾದ ತಕ್ಷಣ 24ನೇ ತಾರೀಕು ಬೆಂಗಳೂರಿಗೆ ರಿಟರ್ನ್ ಬಂದ್ವಿ. ಸೊ ಆಗಸ್ಟಲ್ಲಿ ಇಷ್ಟೇ. ಎಸ್ ಸೆಪ್ಟೆಂಬರಲ್ಲಿ ಅಂಥದ್ದೇನೂ ಆಗಿಲ್ಲ. ಸೊ ಅಕ್ಟೋಬರ್ 1ನೇ ತಾರೀಕೆ ಬೈಕ್ ಡೆಲಿವರಿ ತೊಗೊಂಡ್ವಿ. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ. ಅವತ್ತೇನೋ ಮಾಡಿದ್ವಿ, 1 ನಿಮಿಷ ಇರಿ. ಎಸ್ ಅಂಥದ್ದೇನೂ ಆಗಿಲ್ಲ. ಅಕ್ಟೋಬರ್ 12ನೇ ತಾರೀಕು ಶೆಡ್ಯೂಲ್ 2. ಏನು ಶೆಡ್ಯೂಲ್ ಅಂತ ಕೇಳ್ಬೋದು, ಮುಂದೆ ನಿಮಗೆ ಗೊತ್ತಾಗುತ್ತೆ. ಅಕ್ಟೋಬರ್ 16ನೇ ತಾರೀಕು ಸಾಯಂಕಾಲ ಬೆಂಗಳೂರು ಬಿಟ್ಟು ಟುವರ್ಡ್ಸ್ ಗೋಕರ್ಣ ಹೋದ್ವಿ. ಕಾರಣ ಏನು, ಆಲ್ರೆಡಿ ಗೋವಾದಲ್ಲೆಲ್ಲ ಕವರ್ ಮಾಡಾಯ್ತು, ಮತ್ತೇನು ಅದನ್ನ ಮಾಡ್ಕೊಳ್ಳೋದು ಅಂತ ಒಂದೇ ರೀಸನ್ಗೋಸ್ಕರ ಸರಿ ಗೋಕರ್ಣ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು 16ನೇ ತಾರೀಕು ನೈಟ್ 9 ಗಂಟೆಗೆ ಬಿಟ್ವಿ. ಈ ಸಲ ತಮಾಷೆ ಏನು ಹೇಳಿ, ಎಸ್ ಲಾಸ್ಟ್ ಟೈಮು ಕನ್ಯಾಕುಮಾರಿಗೆ 5 ಸೀಟರ್ ಕಾರಲ್ಲಿ 6 ಜನ ಹೋಗಿದ್ವಿ. ಈ ಸಲ ಗೋಕರ್ಣಗೆ 5 ಸೀಟರ್ ಕಾರಲ್ಲಿ 8 ಜನ ಹೋಗಿದ್ವಿ. 17, 18, 19 ಅಲ್ಲೇ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಕಂಪ್ಲೀಟ್ ಸೀರೀಸ್ ಹಾಕಿರ್ತೀನಿ, ಗೋಕರ್ಣ ಸೀರೀಸ್ ನೋಡಿರ್ತೀರಾ. ಬಂದ್ಮೇಲೆ ನನ್ಗನ್ಸಿದ್ದು ಒಂದೇ ಒಂದು, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗೋಕರ್ಣ ಹೋಗಿದ್ದು ಅಷ್ಟು ಬರ್ತಿಲ್ಲ. ನಮ್ಮ ಮತ್ತೆ ಒಂದು ಬೇಡಿಕೆ ಇಟ್ಕೊಂಡಿದ್ರು, ಅಲ್ಲುಡುಗೆ ಮತ್ತು ನನ್ನ ಮಗಳಿಗೆ ಕೆಲಸ ಸಿಕ್ಕಿದ್ರೆ ತಿರುಪತಿಗೆ ಬರ್ತೀವಿ ಅಂತ. ಆ ಒಂದು ಬೇಡಿಕೆನ ನೆರವೇರಿಸೋದಕ್ಕೆ ಕನ್ನಡ ರಾಜ್ಯೋತ್ಸವ ದಿನದಂದು ಮತ್ತೆ ಕಾರಲ್ಲೇ ಹೋಗಿದ್ವಿ. ಸೇಮ್ ಏನು ಹೇಳಿ ಅದೇ 7 ಜನ. ಸೊ ತಿರುಪತಿ ಹೋಗ್ಬಿಟ್ಟು ಶ್ರೀವಾರಿ ಮೂಲಕ ಹೋಗಿ ಅದೆಲ್ಲ ನೋಡಿರ್ತೀರಾ ನೀವು, ವಿಡಿಯೋ ಆಲ್ರೆಡಿ ಇದೆ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ರಿಟರ್ನ್ ಬಂದಾಗ ಬೆಂಗಳೂರಿಗೆ ಬಂದಾಗ ನನಗನ್ಸಿದ್ದು ಲೈಫಲ್ಲಿ ಇನ್ನೊಂದ್ಸಲ ಕಾರ್ ಅನ್ನೋದನ್ನ ತೆಗೀಲೇಬಾರ್ದು.
ಅದೇ ಒಂದು ರೀಸನ್ ಇಂದ ಮುಂದಿನ ವರ್ಷ 2026ರಲ್ಲಿ ಆದಷ್ಟು ನಾವು ಕಾನ್ಶೋಲೆ ರೈಡ್ ಮಾಡೋಣ. ಎಸ್, ಬೈಕ್ ರೈಡು ಅದಕ್ಕಾದ ಪ್ರಿಪ್ರೇಷನ್ ಪ್ಲಾನಿಂಗ್ ಎಲ್ಲ 100% ಮಾಡಿಕ್ಕಿದ್ದೀನಿ. ಬಟ್ ಒಂದು 3 ರಿಂದ 6 ತಿಂಗಳು ಗ್ಯಾಪ್ ಬೇಕು. ಸೊ ಆ ಗ್ಯಾಪ್ ಏನಕ್ಕೆ ಅಂತಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ. ಎಸ್, ತಿರುಪತಿಯಿಂದ ರಾತ್ರಿ 11 ಗಂಟೆಗೆ ಮನೆಗೆ ಬಂದ್ವಿ. ಹಂಗೆ ಮನೆಗೆ ಬಂದು ಮಲಗಿ ಮತ್ತೆ ನೆಕ್ಸ್ಟ್ ದಿನ ಬೆಳಿಗ್ಗೆನೆ ಎಷ್ಟು ಹೇಳಿ 4 ಗಂಟೆಗೆ ಎದ್ದು 5 ಗಂಟೆಗೆ ಮನೆ ಬಿಟ್ಟು ತಮಿಳ್ನಾಡಿಗೆ ಹೋದೆ. ತಮಿಳ್ನಾಡು ಯಾಕೆ ಹೇಳಿ, ಡ್ರೋನ್ ತಗೊಳಕ್ಕೆ ಕಾರಣ ಆದವನಿಗೆ ತಲೆ ಕೂದಲು ತೆಗಿಬೇಕು. ನೀವು ಲಾಸ್ಟ್ ವರ್ಷ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಜನವರಿಯಲ್ಲಿ ಪೊಂಗಲ್ ಸೀರೀಸ್ ಅನ್ನೋದೊಂದಿತ್ತು. ಬಟ್ ಈ ವರ್ಷ ಆ ಥರ ಯಾವುದೇ ಒಂದು ಸೀರೀಸ್ ಇಲ್ಲ. ಎಸ್, ಅದು ಕಾರಣಾಂತರಗಳಿವೆ. ಇನ್ ಕೇಸ್ 2026 ಪೊಂಗಲಲ್ಲಿ ಅದೆಲ್ಲ ಆದರೆ ನಿಮ್ಗೆ ಗೊತ್ತಾಗುತ್ತೆ. 14 ತಿಂಗಳ ನಂತರ ಫ್ಯಾಮಿಲಿ ಸಮೇತ ಆ ಒಂದು ಊರಿಗೆ ಹೋಗಿದ್ದು ಒಂಥರ ಖುಷಿನೇ. ಸೊ ಅದನ್ನ ಮುಗಿಸ್ಕೊಂಡು ಹಂಗೆ ಬೆಂಗಳೂರಿಗೆ ಬಂದಾಗ ಜ್ವರ ಅದು ಇದು ಹುಷಾರಿಲ್ಲದೆ ಹೋಗಿ 1-2 ವರ್ಷ ಆಗಿತ್ತು ಅನ್ಸುತ್ತೆ. ಸೊ ತಮಿಳ್ನಾಡು, ಆಂಧ್ರ, ತಿರುಪತಿ ಅಲ್ಲಿ ಇಲ್ಲಿ ಫುಡ್ಡು ನೀರು ಎಲ್ಲ ಸೇರಿ ಕಂಪ್ಲೀಟ್ ಗಂಟ್ಲು ಹೊಗೆ ಆಗೋಯ್ತು. ಮತ್ತೆ ಫೀವರು ಬಂದಿತ್ತು. ಜ್ವರದಿಂದ ರಿಕವರ್ ಆಗೋಕ್ಕೆ ಆಲ್ಮೋಸ್ಟ್ 1 ವೀಕ್ ಆಗೋಯ್ತು. ಸೊ 1 ವೀಕ್ ಮುಗಿಯೋಷ್ಟೊಳಗೆ ನಮ್ಮ ಮಾವ ಮತ್ತೆ ಫೋನ್ ಮಾಡಿದ್ರು, ಈ ಥರ ತಿರುವಣ್ಣಾಮಲೈ ಹೋಗೋಣಪ್ಪ, ಕಾರ್ತಿಕ ಮಾಸ ಇರೋದ್ರಿಂದ ಒಳ್ಳೇದು ಮತ್ತೆ ಅಂತ ಹೇಳಿದ್ರು. ನಾನು ಆಲ್ರೆಡಿ ಹೋಗಿರೋ ಜಾಗನೇ. 2ನೇದು ಈಗ ಜಸ್ಟ್ ರಿಕವರ್ ಆಗ್ತಾ ಇದ್ದೀನಿ. ಮತ್ತೆ ಡ್ರೈವ್ ಮಾಡೋಕ್ಕಾಗಲ್ಲ, ಹೆವಿ ಟಯರ್ಡ್ ಆಗ್ತಿದೆ. ನೀವು ಹೋಗಿ ಬನ್ನಿ ಅಂತ ಹೇಳಿದ ಒಂದೇ ಕಾರಣಕ್ಕೆ, ಲೈಕ್ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ದಂಗೆ ಅಷ್ಟು ದೂರ ಗೊತ್ತಿರೋ ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಡೆ ತಿರುವಣ್ಣಾಮಲೈಗೆ ಹೋಗಿ ಬಂದ್ರು. ಕರೆಕ್ಟಾಗಿ ನವೆಂಬರ್ 16ನೇ ತಾರೀಕು 4 ವರ್ಷಗಳಿಂದ ಎಡಿಟ್ ಮಾಡ್ತಿದ್ದಂಥ ಒಂದು ಲ್ಯಾಪ್ಟಾಪ್, ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಎಡಿಟ್ ಮಾಡಿದಂಥ ಒಂದು ಲ್ಯಾಪ್ಟಾಪ್ ಸಡನ್ ಆಗಿ ಕೈ ಕೊಡ್ತು. ಲ್ಯಾಪ್ಟಾಪ್ನ ಬೆಲೆ 1,89,000. ಈಗ ಅದಕ್ಕೆ ಮದರ್ ಬೋರ್ಡ್ ಫಾಲ್ಟ್ ಅಂತ ಹೇಳ್ತಿದ್ದಾರೆ. ಸೊ ಆ ಮದರ್ ಬೋರ್ಡ್ನ ಫಿಕ್ಸ್ ಮಾಡಿಸೋದಕ್ಕೆ ಬೇಕಾಗಿರುವಂಥ ಅಮೌಂಟು ಎಷ್ಟು ಹೇಳಿ, 80,000. ಎಸ್, ಇದಕ್ಕೆ ನಾರ್ಮಲ್ ಆಗಿರೋ 3 ಲ್ಯಾಪ್ಟಾಪ್ನೇ ತಗೊಬೋದು. ಯಾಕಂದ್ರೆ ಕಾನ್ಫಿಗರೇಷನ್ ಹಂಗಿದೆ. ಸೊ ಸದ್ಯಕ್ಕೆ ಎಡಿಟಿಂಗ್ ಎಲ್ಲ ಮಾಡ್ತಿಲ್ಲ, ಎಷ್ಟೋ ವಿಡಿಯೋಗಳು ಪೆಂಡಿಂಗ್ ಇದೆ. ಸೊ ಆದಷ್ಟು ಬೇಗ ಏನು ಹೆಂಗೆ ಅಂತ ಅಪ್ಡೇಟ್ ಮಾಡ್ತೀನಿ. ಅದೊಂದು ದುರಂತ ಅಷ್ಟೇ. ಆ 1 ವಾರದಿಂದ ಲ್ಯಾಪ್ಟಾಪ್ ಇಲ್ಲದೆ ಒದ್ಲಾಡೋದು ತುಂಬಾ ಕಷ್ಟ ಆಗಿತ್ತು. ಎಸ್, ಇನ್ನು ಕೆಲಸ ಸಿಕ್ಕಿದ್ರೆ ವೇಳಾಂಗಣ್ಣಿಗೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಸೊ ಡಿಸೆಂಬರ್ 26ನೇ ತಾರೀಕು ಹೊರಡೋಣ ಅಂತ ಡಿಸೈಡ್ ಮಾಡಿ ಅದಕ್ಕೆ ಮುಂಚೆ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿಕೊಂಡು ಇನ್ನು ಡಿಸೆಂಬರ್ 26ನೇ ತಾರೀಕು ಸಂಜೆ 6 ಗಂಟೆಗೆ ಮನೆ ಬಿಟ್ಟು ನೆಕ್ಸ್ಟ್ ದಿನ ಬೆಳಿಗ್ಗೆ 5 ಗಂಟೆಗೆ ವೇಳಾಂಗಣ್ಣಿ ರೀಚ್ ಆದ್ವಿ. ಸೊ ರೂಮ್ ಚೆಕ್ ಇನ್ ಮಾಡಿಬಿಟ್ಟು 27ನೇ ತಾರೀಕು ಫುಲ್ ವೇಳಾಂಗಣ್ಣಿನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ 28ನೇ ತಾರೀಕು ಚೆಕ್ಔಟ್ ಆಗಿ ಬೆಂಗಳೂರು ಕಡೆಗೆ ಬಂದ್ವಿ. ಎಸ್, ನನ್ನ 2025ರ ಬದುಕು ಹೀಗಿತ್ತು. ತುಂಬ ಮನಸ್ತಾಪ, ತುಂಬ ನೋವು, ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಖುಷಿ, ಇವೆಲ್ಲ ತುಂಬಿದ 2025 ಆಗಿದ್ರು ಟ್ರಾವೆಲ್ ಗಂಟು ಕೊಡ್ತೇನೆ ಇಲ್ಲ. ಕೂರ್ಗಲ್ಲಿ ಸ್ಟಾರ್ಟ್ ಮಾಡಿ ವೇಳಾಂಗಣ್ಣಿವರೆಗೂ ಮಸ್ತಾಗಿ ಎಲ್ಲ ತಿಂಗಳು ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದೀವಿ. ಸಾವಿರದ 2025ರ ನಮ್ಮ ಬದುಕು ಹೀಗಿತ್ತು. ಸೊ ಎಸ್, ಇನ್ನು 2026 ಸ್ಟಾರ್ಟ್ ಆಗಿ ಮೊದಲನೇ ದಿನ ಅಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ವಿ. ಯಾಕೆ ಹೇಳಿ, ಅವತ್ತು ಹ್ಯಾಪಿ ನ್ಯೂ ಇಯರ್. 2ನೇ ತಾರೀಕು ಒಂದು ಕಷ್ಟ, 3ನೇ ತಾರೀಕು ಇನ್ನೊಂದು ಕಷ್ಟ, 4ನೇ ತಾರೀಕು ಅಂತೂ ತುಂಬ ದೊಡ್ಡ ಅವಮಾನ. ಸೊ ಈ ಥರ ವರ್ಷ ಸ್ಟಾರ್ಟ್ ಆಗಿ 4 ದಿನದಲ್ಲಿ 4 ಥರ ಕಷ್ಟ ನೋಡಿದ್ದು ನಾನು. ಇನ್ನು 361 ದಿನ ಏನೇನಾಗುತ್ತಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಎಸ್, 2027ರಲ್ಲಿ ನನ್ನ 2026ರ ಜೀವನ ಏನೇನಿತ್ತು ಅಂತ ನಿಮಗೆ ತಿಳಿಯಪಡಿಸ್ತೀನಿ. ಅಂಟಿಲ್ ದಟ್, ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್, ಟಾಟಾ. रुको जरा, सबर करो. 2026 I am coming. I'm